ಏಯ್ ಏನ್ ಅಶ್ವಿನ್ ಇಷ್ಟು ಅರ್ಜೆಂಟಾಗಿ ಹೋಗ್ತಿದ್ಯಾ? ನಮ್ ಶತ್ರುಗಳನ್ನ ಮಟ್ಟ ಹಾಕಕ್ ಹೋಗ್ತಿದ್ದೀನಿ. ಅರ್ಥ ಆಗ್ಲಿಲ್ಲ. ಅರ್ಥ ಆಗೋ ಥರನೇ ಹೇಳ್ತೀನಿ, ಕೇಳಿಸ್ಕೊ. ನಿನ್ನ ಮಾಜಿ ಹೆಂಡತಿ ವಿರುದ್ಧ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಕ್ ಹೋಗ್ತಿದ್ದೀನಿ. ಯಾಕೋ? ಅವಳು ಏನೋ ಮಾಡಿದಳು ನಿನಗೆ? ಏನೋ ಮಾಡಿದಳ? ಯಾಕೆ ನಿಮ್ಗೆಲ್ಲರಿಗೂ ಮರವನ್ ಕಾಯಿಲೆನಾ? ಅವಳು ಅನ್ಯಾಯವಾಗಿ ನನ್ನ ಮಗುನ್ ಕೊಲ್ಲಿಲ್ವಾ? ನಾವು ತಪ್ಪು ಮಾಡ್ಬಿಟ್ವಿ. ಆಸ್ಪತ್ರೆಯಲ್ಲಿ ಪ್ರಿಯನ್ ಜೊತೆಗೆ ನಿನ್ನೂ ಅಡ್ಮಿಟ್ ಮಾಡ್ಬೇಕಾಗಿತ್ತು. ಗಂಡ ಹೆಂಡತಿ ಇಬ್ರು ನನಗೆ ತಲೆ ಕೆಟ್ಟಿದೆ ಅನ್ನೋ ಥರ ಮಾತಾಡ್ತಿದ್ದೀರಾ? ನೋಡ್ತೀರಿ ಅವಳ ಜೀವನ ಹೆಂಗ್ ಬರ್ಬಾದ್ ಮಾಡಿ ಅವಳು ಕಂಬಿ ಎಣ್ಸೋ ಥರ ಮಾಡ್ತೀನಿ ನಾನು. ಅದಕ್ಕೆ ನೀನು ಇನ್ನೊಂದು ಜನ್ಮ ಎತ್ತು ಬರಬೇಕು. ನಿನಗೆ ನಿನ್ನ ಮಾಜಿ ಹೆಂಡತಿ ಮೇಲೆ ಇಷ್ಟೊಂದು ಪ್ರೀತಿ ಇರಬೇಕಾದ್ರೆ ನನಗ್ ನನ್ನ ಮಗು ಮೇಲೆ ಎಷ್ಟು ಇರಲ್ಲ. ಪೂಜಾ ಹೇಳಿದಾಳೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗ್ಬೇಕು, ಆಮೇಲೆ FIR ಆಗುತ್ತೆ, ಆಮೇಲೆ ಆ ಕೇಸ್ ಕೋರ್ಟ್ಗೆ ಹೋಗುತ್ತೆ ಅಂತ. ಅದಕ್ಕೆ ಸೇವಂತಿ ವಿರುದ್ಧ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಕ್ ಹೋಗ್ತಿದ್ದೀನಿ. ನೀನು ಇವತ್ತು ಮಾಡಬೇಕು ಅಂತಿರೋ ಕೆಲಸನ ನಾನು ಯಾವತ್ತೂ ಮಾಡಾಗಿದೆ. ವಾಟ್ ಡು ಯು ಮೀನ್? ನಿನ್ನ ಮಗು ಕೊಲೆ ಕೇಸ್ ಬಗ್ಗೆ ನಾನು ಯಾವತ್ತೂ ಕಂಪ್ಲೇಂಟ್ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡಿಸಿದ್ದೀನಿ. ಏನಿದು ಹೊಸ ಕತೆ? ಕಥೆ ಅಲ್ಲ, ಸತ್ಯ. ನನಗೆ ಅಪರಾಧಿ ಯಾರು ಅಂತಾನೂ ಗೊತ್ತಾಗಿದೆ. ಅಂದ್ರೆ ನೀನು ಇನ್ವೆಸ್ಟಿಗೇಷನ್ ಮಾಡಿಸಿ ಸೇವಂತಿ ಕೊಲೆಗಾತಿ ಅಂತ ಗೊತ್ತಾದ ಮೇಲೂ ನಿನ್ನ ಹೆಂಡ್ತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಸತ್ಯನ ಮುಚ್ಚಿಡ್ತಿದ್ಯಾ? ಮುಚ್ಚೋ ಬಾಯಿ. ನಾನು ವಿಷಯನ ಮುಚ್ಚಿಡ್ತಾ ಇರೋದು ನನ್ನ ಹೆಂಡತಿನ ಉಳಿಸ್ಕೊಳ್ಳೋದಕ್ಕಲ್ಲ, ಈ ಸಂಸಾರನ ಉಳಿಸೋದಕ್ಕೆ. ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲೇ ಬಂದಿದೆ, ಇದರಲ್ಲಿ ಸೇವಂತಿದೇನು ತಪ್ಪಿಲ್ಲ ಅಂತ. ಅದು ಗೊತ್ತಾದ್ಮೇಲೆನೆ ನಾನು ಕೂಡ ನಿರಾಳ ಆಗಿದ್ದು. ಸುಳ್ಳು ಸುಳ್ಳು ಹೇಳ್ತಿದ್ಯಾ? ಇಲ್ಲ, ಈ ಮನೆ ಒಡಿಬಾರ್ದು ಅನ್ನೋ ಕಾರಣಕ್ಕೆ ಸತ್ಯ ಏನು ಅನ್ನೋದನ್ನ ನನ್ನಲ್ಲೇ ಮುಚ್ಚಿಟ್ಕೋತಾ ಇದ್ದೀನಿ. ಸೇವಂತಿ ಮೇಲೆ ನಾನು ಪ್ರಾಣನೇ ಇಟ್ಕೊಂಡಿದ್ದೆ ಅಶ್ವಿನ್. ನೀವೆಲ್ಲರೂ ಅವಳನ್ನ ಕೊಲೆಗಾರ್ತಿ, ಮೋಸಗಾರ್ತಿ ಅಂತಿದ್ರು ನಾನು ಸುಮ್ಮನೆ ಇದ್ದೆ ಅಂತಂದ್ರೆ ಈ ಮನೆ ಒಡೆದು ಹೋಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ. ಕತೆ ಹೊಡಿತಿದ್ಯಾ? ನಿಜವಾಗ್ಲೂ ನಿನ್ ಗೊತ್ತಿದ್ರೆ ಅದೇನ್ ಸತ್ಯ ಅಂತ ಹೇಳ್ಬಿಡು. ನೋಡು ಅಶ್ವಿನ್, ನಿನ್ನ ಮಗು ಸಾವಿಗೆ ಈ ಮನೆಯವರೇ ಕಾರಣ ಅನ್ನೋದು ಸತ್ಯ. ಅದು ಸೇವಂತಿ ಅಲ್ಲ ಅನ್ನೋದು ಕೂಡ ಸತ್ಯ. ನಾನ್ ನಂಬಲ್ಲ. ನಾನು ಗೌರವಿಸೋ ಕಾನೂನು ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿನ್ನ ಮಗು ಸಾವಿಗೆ ಸೇವಂತಿ ಕಾರಣ ಅಲ್ಲ. ಸೇವಂತಿ ಕಾರಣ ಅಲ್ಲ ಅಂದ್ಮೇಲೆ ಮತ್ತಿನ್ಯಾರು? ನೋಡು ಅಶ್ವಿನ್, ಅದು ಮುಗಿದು ಹೋಗಿರೋ ವಿಚಾರ. ಅದನ್ನು ಮತ್ತೆ ಕೆಣಕೋದು ಒಳ್ಳೇದಲ್ಲ. ಬಿಟ್ಬಿಡು. ಇಲ್ಲ, ನನಗ್ ಸತ್ಯ ಗೊತ್ತಾಗೋವರೆಗೂ ನಾನು ಬಿಡಲ್ಲ. ಅದು ಯಾರು ಅಂತ ಹೇಳು ನನಗೆ. ಅಷ್ಟೊಂದು ಅಗತ್ಯ ಇದ್ರೆ ಸತ್ಯ ಏನು ಅಂತ ನೀನೇ ತಿಳ್ಕೊ. ಅಣ್ಣ, ಅಣ್ಣ ಕಾನೂನು ಮೇಲೆ ಆಣೆ ಮಾಡಿ ಯಾವತ್ತೂ ಸುಳ್ಳು ಹೇಳಲ್ಲ. ಅಥವಾ ಸೇವಂತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಥರ ಏನಾದರೂ ಸುಳ್ಳು ಹೇಳ್ತಿದ್ದಾನ?